ಇನ್ನು ಶ್ರೀರಾಮಚಂದ್ರರ ಜಾತಕದಲ್ಲಿ ಕಾಣಿಸ್ತಕ್ಕಂಥ ಮತ್ತೊಂದು ಯೋಗ ಅಂದರೆ ಗೌರಿ ಯೋಗ. ಗೌರಿ ಯೋಗದ ಲಕ್ಷಣ ಏನಪ್ಪ ಅಂದರೆ ಈ ಯೋಗ ಏರ್ಪಾಡಾಗ್ತಕ್ಕಂಥದ್ದು ಚಂದ್ರನಿಂದ. ಚಂದ್ರನಿಗೆ ದೇವತೆ ಯಾರಪ್ಪ ಅಂತಂದರೆ ಅದು ಗೌರ್ಯಾಮ್ ಅಂತ ಹೇಳುತ್ತೆ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ. ಈ ಚಂದ್ರ ಒಳ್ಳೆಯ ಕ್ಷೇತ್ರದಲ್ಲಿ ಇರಬೇಕು, ಉಚ್ಚ ಸ್ಥಾನವೋ ಅಥವಾ ಸ್ವಕ್ಷೇತ್ರದಲ್ಲೋ ಇರಬೇಕು. ಅದು ಕೇಂದ್ರ ತ್ರಿಕೋಣ ಸ್ಥಾನವಾಗಿರಬೇಕು. ಹಾಗಿದ್ದಾಗ ಅದನ್ನು ಗೌರಿ ಯೋಗ ಅಂತ ಕರೀತಾರೆ. ಹಾಗೇ ಇದೆ, ಕರ್ಕಟಕ ಲಗ್ನವಾಗಿದೆ. ಲಗ್ನ ಅದು ಆ ಚಂದ್ರನ ಸ್ವಂತ ಮನೆ, ಸ್ವಕ್ಷೇತ್ರ ಅಂತ ಕರೆಯಲಾಗುತ್ತೆ. ಮತ್ತು ಗುರುವಿನ ಜೊತೆಗೆ ಬೇರೆ ಇರತಕ್ಕಂಥದ್ದು. ಹೀಗೆ ಚಂದ್ರ ಗುರುವಿಯ ಯುತಿಯೇ ಈ ಗೌರಿ ಯೋಗವನ್ನು ಹೇಳ್ತಾ ಇದೆ. ಗೌರಿ ಯೋಗದಲ್ಲಿ ಏನು ಅದರ ಫಲ ಅಂದರೆ ಸುಂದರಾಂಗನಾಗಿರ್ತಾನೆ. ಅವನ ಹೆಸರಿನಲ್ಲೇ ಇದೆಯಲ್ಲ, ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇನಾಸೌ ಪರಬ್ರಹ್ಮ ಅಭಿಧೀಯತೆ. ರಮಂತೆ ಯೋಗಿನೋನಂತೆ, ಯೋಗಿಗಳ ಹೃದಯ ಉದ್ಯಾನದಲ್ಲಿ ಆತ ರಮಿಸುತ್ತಾನಂತೆ. ಕಾಳಿದಾಸ ಅಂತೂ ಹೇಳ್ತಾನೆ ಜಗತ್ ಪ್ರಥಮ ಮಂಗಲಂ ಅಂತ. ಜಗತ್ತಿನ ಪ್ರಥಮ ಮಂಗಲ ಅಂತ ಯಾವುದಾದ್ರಿದ್ರೆ ಅದು ಶ್ರೀರಾಮಚಂದ್ರ ಅಂತ. ಹಾಗೆ ಅವನು ಸುಂದರ ಮಹಾಸುಂದರ. ರಾಮ ಅನ್ನುವ ಶಬ್ದವೇ ರಮತಿ. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ರಾಮ ಅಂದ್ರೇ ರಮಣೀಯತೆ ಅಂತ. ಹೀಗೆ ಶ್ರೀರಾಮಚಂದ್ರನ ಜಾತಕವನ್ನು ನಾವು ಪರಿಶೀಲಿಸ್ತಾ ಹೋದರೆ ಎಷ್ಟೋ ಅನೇಕ ಯೋಗಗಳು ಸಿಗುತ್ತೆ. ಈ ಎಲ್ಲ ಯೋಗಗಳ ಫಲದಿಂದಾಗಿ ಶ್ರೀರಾಮಚಂದ್ರ ಸರ್ವ ಗುಣಸಂಪನ್ನ ಸ್ವರೂಪನಾಗಿ ಸಾಕ್ಷಾತ್ ವೇದ ಸಾರವೇ ಪುರುಷಾಕಾರವನ್ನು ತಾಳಿದರೆ ಹೇಗೆ ಆಕಾರ ಸಿದ್ಧವಾಗುತ್ತೋ ಅದು ಶ್ರೀರಾಮಚಂದ್ರನಾಗಿದ್ದಾನೆ ಅನ್ನೋದನ್ನು ನಾವು ಕಾಣ್ತೀವಿ. ಇಷ್ಟೆಲ್ಲ ಶ್ರೀಮಂತ ಗುಣವನ್ನು ಹೊಂದಿರತಕ್ಕಂಥ ಜಾತಕದಲ್ಲಿ ಅವನು ಈ ಯಾಕೆ ವಿರಹದಿಂದ ಸೀತೆಯನ್ನು ಕಳೆದುಕೊಳ್ಳುವ ಪರಿತಪಿಸುವ ಆ ಒಂದು ಸಂದರ್ಭ ಏರ್ಪಾಡಾಯಿತು ಅಂತ ಒಂದು ಪ್ರಶ್ನೆ ಹೇಳುತ್ತೆ. ಅದಕ್ಕೆ ಕಾರಣ ಇದೆ. ಸಾಮಾನ್ಯವಾಗಿ ಜಾತಕ ಈ ಜ್ಯೋತಿಷ ಶಾಸ್ತ್ರವನ್ನು ದೃಷ್ಟಿಯಲ್ಲಿ ಅಧ್ಯಯನದಲ್ಲಿ ಇಟ್ಟುಕೊಂಡು ಗಮನಿಸ್ಕೊಳ್ಳೋದಾದರೆ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಂ ಅಂತ. ಕಲತ್ರಭೇ ಪಾಪಯುತೇಥ ದೃಷ್ಟೇ. ಕಲತ್ರ ಸ್ಥಾನ ಅಂದರೆ ವಿವಾಹ ಸ್ಥಾನ ಅಂತ. ಆ ವಿವಾಹ ಸ್ಥಾನಕ್ಕೆ ಪಾಪಗ್ರಹಗಳು ಅಲ್ಲಿದ್ದರೆ ಅಥವಾ ಪಾಪಗ್ರಹಗಳ ದೃಷ್ಟಿ ಇದ್ದರೆ ಅಥವಾ ಪಾಪಗ್ರಹಗಳ ಯುತಿ ಇದ್ದರೆ ಕಲತ್ರ ಹಾನಿಂ ಅಂತ ಹೇಳುತ್ತೆ. ಈ ಕಾರಣದಿಂದಾಗಿ ಅಲ್ಲಿ ಕುಜನಿದ್ದಾನೆ. ಕುಜ ಒಂದು ಪಾಪಗ್ರಹ. ಶಾಸ್ತ್ರದಲ್ಲೂ ಒಂದು ಮಾತಿದೆ, ಪಾಪೋಪಿ ಸ್ವಗೃಹಂ ಗತಃ ಶುಭಕರಃ ಅಂತ. ಪಾಪಗ್ರಹಗಳು ತಮ್ಮ ತಮ್ಮ ಮನೆಯಲ್ಲೋ ಉಚ್ಚಸ್ಥಾನದಲ್ಲಿದ್ದರೆ ಅವು ಶುಭವನ್ನೇ ಉಂಟು ಮಾಡ್ತವೆ ಅಂತ. ಆದರೆ ಒಂದು ಪಾಪಗ್ರಹ ತನ್ನೊಳಗೆ ತಾಮಸವನ್ನು ತುಂಬಿಕೊಂಡಿರುತ್ತೆ. ಒಂದು ದೀಪ ಅಂದಮೇಲೆ ಅದು ಬೆಳಗುತ್ತೆ, ಹೌದು. ಅದು ಹೇಗೆ ಬೆಳಗುತ್ತದೆಯೋ ಅದು ಹಾಗೆ ಸುಡುತ್ತೆ ಕೂಡ. ಸುಡುವ ಗುಣ ಏನು ಹೋಗೋದಿಲ್ಲ. ಅದು ಬೆಳಕನ್ನು ಕೊಟ್ಟಿರಬಹುದು, ಆದರೆ ಅದರ ಗುಣ ಏನಪ್ಪ ಅಂದರೆ ಸುಡುವುದೇ. ಈ ಕಾರಣದಿಂದಾಗಿ ಅಲ್ಲಿ ಕುಜ ಬಾಧೆಯನ್ನು ಉಂಟು ಮಾಡ್ತಾನೆ. ಮತ್ತು ದ್ವಿತೀಯದ ರಾಹು, ನಾನು ಸಾಂಪ್ರದಾಯಿಕವಾಗಿ ವಿದ್ವಾಂಸರು ಸೂಚಿಸಿರುವಂತಹ ಆ ಜಾತಕವನ್ನು ಗಮನಿಸಿದಾಗ ರಾಹು ದ್ವಿತೀಯ ಕುಟುಂಬದ ರಾಹು. ಅದು ಕುಟುಂಬದಲ್ಲಿ ಕಲಹವನ್ನು ಏರ್ಪಾಡು ಮಾಡುತ್ತೆ. ದ್ವಿತೀಯದಲ್ಲಿ ಪಾಪಗ್ರಹ ಇದ್ದರೆ ಕುಟುಂಬ ವಿಭಾಗವಾಗುತ್ತೆ, ಕುಟುಂಬ ಘರ್ಷಣೆಗಳುಂಟಾಗುತ್ತವೆ. ಈ ಕಾರಣದಿಂದಾಗಿ ಕುಟುಂಬದಲ್ಲಿ ಏರ್ಪಾಡಾಗಿರ್ತಕ್ಕಂಥ ತೊಂದರೆಗಳು, ಅವುಗಳಿಂದ ಆ ಊರನ್ನೇ ಏನು ಕುಟುಂಬವನ್ನೇ ತೊರೆದು ಬಂದಿರತಕ್ಕಂಥದ್ದು, ಇದನ್ನೆಲ್ಲ ನಾವು ಕಾಣ್ತೇವೆ. ಯಾವ ಸಂದರ್ಭದಲ್ಲಿ ಗುರುದಶೆ, ಶ್ರೀರಾಮಚಂದ್ರ ಹುಟ್ಟಿದಾಗ ಗುರುದಶೆ ಇನ್ನು 4 ವರ್ಷಗಳಿದ್ವು ಅಂತ ಹೇಳ್ತಾರೆ. ಅಂದರೆ ಶನೈಶ್ಚರ ದಶೆ ಪ್ರಾರಂಭವಾಗಿರುತ್ತೆ. ಶನೈಶ್ಚರನೇ ವಸ್ತುತಃ ಸಪ್ತಮಾಧಿಪತಿ. ಶ್ರೀರಾಮಚಂದ್ರನಿಗೆ ಶನೈಶ್ಚರ ಸಪ್ತಮಾಧಿಪತಿ ಅಂದರೆ ವಿವಾಹದ ಅಧಿಪತಿ. ಅವನ ಕಾಲದಲ್ಲಿ, ಶನೈಶ್ಚರನ ದಶಾಕಾಲದಲ್ಲಿ ಈ ರೀತಿಯ ತೊಂದರೆಗಳು ಉಂಟಾಗಿದೆ. ಪಾಪಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿ ಇರಬಹುದು, ಆದರೆ ಅವುಗಳಿಗೆ ಗುಣ ಇದೆಯಲ್ಲ, ತಾಮಸ ಗುಣ. ಅವುಗಳಿಂದಾಗಿ ಇಂಥ ಒಂದು ವಿಯೋಗವನ್ನು, ಇಂಥ ಒಂದು ಕುಟುಂಬ ಕಲಹವನ್ನು, ಘರ್ಷಣೆಯನ್ನು ಕಾಣುವಂತಾಯಿತು. ಆದರೆ ಶ್ರೀರಾಮಚಂದ್ರ ಇವೆಲ್ಲವನ್ನು ಮೆಟ್ಟಿ ನಿಂತು ಅಸಾಧಾರಣ ಧರ್ಮಮೂರ್ತಿ, ಪುರುಷೋತ್ತಮ ಅಂತ ಅನ್ನಿಸಿಕೊಂಡ ಆ ಒಂದು ಯಾವ ಗುಣ ವಿಶೇಷ ಇದೆ ಅದು
ಬೇರೆಲ್ಲ ಗ್ರಹಗಳಿಂದ ಪ್ರಾಪ್ತವಾಗಿದೆ. ಶ್ರೀರಾಮಚಂದ್ರರು ಸಾವಿರಾರು ವರ್ಷಗಳ ಕಾಲ ಬದುಕಿದ್ರು ಅಂತ ಹೇಳುತ್ತೆ. ಆದರೆ ಅವರು ಅನುಭವಿಸಿದ ಕಷ್ಟ ಕೇವಲ 14 ವರ್ಷಗಳು. ಹೀಗಾಗಿ ಬಹಳ ಪುಟ್ಟ ಪ್ರಮಾಣದ ತೊಡಕನ್ನು ಅವರು ದಾಟಿದ್ದಾರೆ. ಅದಕ್ಕೆ ಕಾರಣ ಈ ದ್ವಿತೀಯದ ರಾಹು ಹಾಗೂ ಸಪ್ತಮದ ಕುಜ, ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ ಅಂತಕ್ಕಂಥದ್ದನ್ನು ನಾವು ಗುರುತಿಸಬಹುದು. ಈ ಕಾರಣದಿಂದಾಗಿ ಶ್ರೀರಾಮನಿಗೆ ಎಲ್ಲ ಯೋಗಗಳೂ ಇದ್ದವು, ಅದರ ಜೊತೆಗೆ ಇಂಥ ಒಂದು ದುಃಖವೂ ಪ್ರಾಪ್ತವಾಯಿತು ಅನ್ನೋದನ್ನು ನಾವು ಈ ಒಂದು ಜಾತಕದಲ್ಲಿ ಕಾಣಬಹುದು. ಇದೆಲ್ಲಕ್ಕಿಂತ ಮಿಗಿಲಾಗಿ ಶ್ರೀರಾಮಚಂದ್ರ ಅವತಾರ ಪುರುಷ ಶ್ರೀಮನ್ನಾರಾಯಣ, ಅವನೇ ಧರೆಗಿಳಿದು ಬಂದ. ನಾರಾಯಣನೇ ಬಂದ ಮೇಲೆ ಈ ಗ್ರಹಗಳು, ಗ್ರಹಗಳ ದೃಷ್ಟಿ ಇವೆಲ್ಲವೂ ಕೆಲಸ ಮಾಡುತ್ತಾ ನಾರಾಯಣನನ್ನೇ ನಿಗ್ರಹಿಸುತ್ತಾ ಇದು ಏನನ್ನು ಹೇಳುತ್ತಪ್ಪ ಅಂದರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಚೌಕಟ್ಟು ಬಂದುಬಿಡುತ್ತೆ. ಹೀಗಾಗಿ ಆ ಚೌಕಟ್ಟನ್ನು ದಾಟಬಾರದು ಅನ್ನೋ ನಿಯಮವನ್ನು, ಅನ್ನುವಂಥ ಪಾಠವನ್ನು ನಮ್ಮೆಲ್ಲರಿಗೆ ಶ್ರೀರಾಮಚಂದ್ರ ಮನುಷ್ಯನಾಗಿ ಬದುಕಿ ತೋರಿಸಿಕೊಟ್ಟ ಅನ್ನೋದನ್ನು ನಾವು ಕಲಿತುಕೊಳ್ಳಬೇಕು. ಕಷ್ಟ ಬಂದಾಗ ನನಗೆ ಸಾಮರ್ಥ್ಯ ಇದೆಯಲ್ಲ ಅಂತ ಸುಲಭವಾಗಿ ದಾಟೋದಲ್ಲ. ಕಷ್ಟವನ್ನು ಅನುಭವಿಸಿದಾಗ ಶ್ರೀರಾಮನ ದರ್ಶನವಾಗುತ್ತೆ. ಕಷ್ಟವನ್ನು ನುಂಗಿಕೊಂಡಾಗ ಕಷ್ಟದಲ್ಲಿರ್ತಕ್ಕಂಥ ಪಕ್ವತೆಯ ಅರ್ಥ ನಮಗಾಗುತ್ತೆ. ಮತ್ತು ಕಷ್ಟಗಳಿಂದ ಪಕ್ವವಾದ ಮೇಲೆಯೇ ಬದುಕಿಗೆ ಒಂದು ಸೌಂದರ್ಯ ಏರ್ಪಾಡಾಗತ್ತೆ. ಇದನ್ನು ಬದುಕಿ ತೋರಿಸಿಕೊಟ್ಟವನು ಶ್ರೀರಾಮಚಂದ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.